ಆತ್ಮೀಯರೇ ನಮಸ್ಕಾರ. ಬಾಂಗ್ಲಾದೇಶದಲ್ಲಿ ದೀಪು ಚಂದ್ ದಾಸ್ ಎಂಬ ಯುವಕರನ್ನ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲಾಗಿದ್ದು, ಇದು ನಡೆದಿದ್ದು ಬಾಂಗ್ಲಾದ ಮೈಮನ್ ಸಿಂಗ್ ಎನ್ನುವಂಥ ಜಿಲ್ಲೆಯಲ್ಲಿ ಬುಧವಾರ ರಾತ್ರಿ, ಅಂದರೆ ಕಳೆದ ಬುಧವಾರ ರಾತ್ರಿ ನಡೆದಂಥ ಅಮಾನವೀಯ ಘಟನೆ ಇದಾಗಿದೆ. ಇಸ್ಲಾಂ ವಿರುದ್ಧದ ವಿಡಿಯೋ ವೈರಲ್ ಆದ ಘಟನೆಯೇ ದೀಪು ಚಂದ್ ದಾಸ್ನ ಹತ್ಯೆಗೆ ಕಾರಣವಾಯಿತಾ ಅನ್ನುವಂಥ ಸುದ್ದಿ ದಟ್ಟವಾಗಿದೆ. ದೀಪು ಚಂದ್ ದಾಸ್ ದುಡಿದು ತಿನ್ನುತ್ತಿದ್ದಂಥ ಒಬ್ಬ ವ್ಯಕ್ತಿ ಖಾಸಗಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆತನನ್ನು ಫ್ಯಾಕ್ಟ್ರಿಯಿಂದ ಈಚೆಗೆ ಎಳ್ಕೊಂಡ್ಬಂದು ಆತನ ಕುಟುಂಬದ ಎದುರಿಗೆ ಅನ್ಯಾಯವಾಗಿ ಅತ್ಯಂತ ಅಮಾನುಷವಾಗಿ ಹತ್ಯೆ ಮಾಡಲಾಗಿದೆ. ಈಗ ಆ ಕುಟುಂಬದ ಹೊಣೆ ಯಾರದ್ದು? ಈ ಘಟನೆಗೆ ಪೂರಕವೇನೋ ಎಂಬಂತೆ ಕಳೆದ ವರ್ಷ ಜುಲೈ 2024 ಸಮಯದಲ್ಲಿ ಅಂದಿನ ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ನ ವಿರುದ್ಧ ಉಗ್ರವಾದಂಥ ಹೋರಾಟ ಆರಂಭವಾಗಿತ್ತು. ಇದು ಹಸೀನಾ ವಿರುದ್ಧದ ಷಡ್ಯಂತ್ರ ಅಂದ್ರೆ ಕೂಡ ತಪ್ಪಾಗಲಾಗದು. ಇದಿಷ್ಟೇ ಅಲ್ಲದೆ ಇವರು ಇನ್ನೂ ಏನೇನು ಮಾಡ್ತಾರೆ ಅಂತಂದರೆ, ಬಾಂಗ್ಲಾದೇಶದ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡ್ತಾರೆ, ಅಲ್ಲೊಂದೆರಡು ಪತ್ರಿಕಾ ಕಚೇರಿಗಳಿಗೆ ಬೆಂಕಿ ಇಟ್ಟು ಧ್ವಂಸ ಮಾಡ್ತಾರೆ. ಇದೆಲ್ಲವೂ ಸಾಲದು ಎಂಬಂತೆ ಇನ್ನೂ ಅದೆಷ್ಟೋ ಅಮಾಯಕ ಹಿಂದೂಗಳ ಮೇಲೆ ಹತ್ಯೆಗೆ ಮುಂದಾಗ್ತಾರೆ, ಹಲ್ಲೆಗೆ ಮುಂದಾಗ್ತಾರೆ. ಸಾರ್ವಜನಿಕ ಸಂಪರ್ಕ ಸಾಧಿಸುವಂಥ ಬಸ್ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ ಕೂಡ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಕ್ರೌರ್ಯವನ್ನು ಮುಂದುವರಿಸ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಇವರೇನು ನಿನ್ನೆ ಮೊನ್ನೆ ಶುರು ಮಾಡಿದ್ದಲ್ಲ ಈ ಬಾಂಗ್ಲಾದವರು. ಇವರಿಗೆ ಸ್ವಾತಂತ್ರ್ಯ ಕೊಡಿಸಿದ್ದೇ ಭಾರತ ದೇಶ. ಆದರೂ ಎಂಥ ಕೆಲಸ ಆಯಿತು ಅಂದರೆ ಮಗ್ಗಲ ಮುಳ್ಳು ಈ ಬಾಂಗ್ಲಾದೇಶ. ಯಾಕಾದರೂ ಸ್ವತಂತ್ರ ಕೊಡಿಸಿದ್ವು ಅನ್ನೋಂಥ ಸ್ಥಿತಿ ಪಾಪ ಈಗ ಭಾರತದವರು ಯೋಚನೆ ಮಾಡ್ತಿರ್ಬೋದೇನೋ ಗೊತ್ತಿಲ್ಲ. ಆದರೆ ಇವತ್ತು ಸ್ವಲ್ಪವೂ ನಿಯತ್ತಿಲ್ಲದ ಬಾಂಗ್ಲಾ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ದೊಡ್ಡ ಟ್ರೋಲ್ ಉಂಟಾಗ್ತಾ ಇದೆ. ಹತ್ಯೆಗೂ ಮುನ್ನ ಈ ದೀಪು ಚಂದ್ ದಾಸ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಮಾಲೀಕ ಆತನ ಕೈಯಿಂದ ಬಲವಂತವಾಗಿ ರಿಸೈನ್ ತಗೋತಾನೆ. ಇವತ್ತು ಆಗಬೇಕಾಗಿರೋದಿಷ್ಟೇ. ಈ ಸಂಬಂಧವಾಗಿ ಭುಗಿಲೆದ್ದ ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ಅಲ್ಲಿನ ಈಗ ಯಾವನಿದ್ದಾನೆ ಪ್ರಧಾನಿ ಅವನೇ ನಿಯಂತ್ರಣಕ್ಕೆ ತರಬೇಕಾಗಿದೆ. ಇಲ್ಲಾಂತಂದರೆ ವಿಶ್ವಸಂಸ್ಥೆ ಬರಬೇಕಾಗಿದೆ, ಅಥವಾ ನಾನು ಆಗಲೇ ಹೇಳಿದಾಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಬರಬೇಕಾಗಿದೆ. ಕಠಿಣ ಪರಿಸ್ಥಿತಿ, ಕಠಿಣ ಕಾನೂನು ತರದೇ ಹೋದಲ್ಲಿ ಬಾಂಗ್ಲಾದೇಶದಿಂದ ಇನ್ನೂ ಅದೆಷ್ಟು ಅನ್ಯಾಯಗಳು, ಅಕ್ರಮಗಳು ಆಗ್ತವೋ ಗೊತ್ತಿಲ್ಲ. ಆದರೆ ಇದೆಲ್ಲ ಸಾಧ್ಯನಾ? ಈ ಸಮಯದಲ್ಲಿ ಅಲ್ಲೊಂದು ಬದಲಾವಣೆ ಆಗಿತ್ತು. ಏನಪ್ಪ ಅಂತಂದರೆ, ಶರೀಫ್ ಉಸ್ಮಾನ್ ಅದಿ ಎಂಬಂಥ ವಿದ್ಯಾರ್ಥಿ ನಾಯಕ ಬಾಂಗ್ಲಾದೇಶದಲ್ಲಿ ಹಠಾತ್ತನೆ ಹುಟ್ಕೋತಾನೆ. ಯಾವ ಮಟ್ಟಿಗೆ ಶರೀಫ್ ಅಲ್ಲಿನ ಯುವಕರ ಮನಸ್ಸನ್ನು ಗೆದ್ದಿದ್ದ ಮತ್ತು ಅವರಲ್ಲಿ ರೋಲ್ ಮಾಡೆಲ್ ಆಗಿ ಬೆಳ್ಕೊಂಡ ಅಂತಂದರೆ, ಅವನು ಮಾಡ್ತಾ ಇದ್ದಂಥ ಭಾಷಣಗಳೆಲ್ಲವೂ ಭಾರತದ ವಿರುದ್ಧವಾದಂಥ ಕಿಚ್ಚು ಹಚ್ಚಿಸುವಂಥ ಭಾಷಣವೇ ಆಗಿತ್ತು. ಆತ ಒಬ್ಬ ದೊಡ್ಡ ರೋಲ್ ಮಾಡೆಲ್ ಆಗಿ ಉಟ್ಕೋತಾನೆ. ಅವನು ಅದೇ ಸಮಯದಲ್ಲಿ ಇಂಕ್ವಿಲಾಬ್ ಮಂಚ್ ಅನ್ನುವಂಥ ಒಂದು ರಾಜಕೀಯ ಪಕ್ಷ ಕೂಡ ಆರಂಭ ಮಾಡಿಬಿಡ್ತಾನೆ. ಇವನ ಹಕೀಕತ್ತು ಹೇಗಿತ್ತು ಅಂತಂದರೆ, ಪಶ್ಚಿಮ ಬಂಗಾಳವು ಸೇರಿದಂತೆ 7 ಈಶಾನ್ಯ ರಾಜ್ಯಗಳನ್ನು ಬಾಂಗ್ಲಾದೇಶದ ತೆಕ್ಕೆಗೆ ಎಳ್ಕೊಂಡು ಗ್ರೇಟರ್ ಬಾಂಗ್ಲಾ ಅಂತ ಮಾಡ್ತಿದ್ದಂತೆ. ಹೇಗಿದೆ ನೋಡಿ ಇವರ ಮೊಂಡುವಾಗ. ನಾಚಿಕೆ ಆಗಬೇಕು ಇವರಿಗೆ. ಹೇಗಾಗುತ್ತೆ? ಸಾಧ್ಯನಾ? ಅದೆಲ್ಲ ಸಾಧ್ಯ ಆಗಲ್ಲ. ಇಂತಹ ಸಂದರ್ಭದಲ್ಲಿ ಈತನ ಬೆಳವಣಿಗೆ ಸಹಿಸದ ಅಲ್ಲಿಯೇ ಬಾಂಗ್ಲಾದಲ್ಲಿ ಇದ್ದಂಥ ಯಾರೋ ಈತನ ಹತ್ಯೆ ಮಾಡ್ತಾನೆ. ಈತ ಎಲ್ಲೋ ಹೋಗಿ ಬರುವಾಗ ಈತನ ಹತ್ಯೆ ಆಗುತ್ತೆ. ಆ ಹತ್ಯೆ ಮಾಡಿದವರು ಯಾರೋ ಇಬ್ಬರು ಬಂದಿದ್ರು, ಶೂಟ್ ಮಾಡಿ ಸಾಯಿಸಿದ್ರು ಅಂತ ಸುದ್ದಿ. ಅವ್ರಿನ್ನೂ ಸಿಕ್ಕಿಲ್ಲ. 1 ವರ್ಷ ಆದರೂ ಕೂಡ ಅವ್ರಿನ್ನೂ ಸಿಕ್ಕಿಲ್ಲ. ಅವಶ್ಯಕತೆ ಇಲ್ಲ ನಮಗದು. ಆದರೆ ಇದನ್ನು ಶೇಖ್ ಹಸೀನಾ ಬೆಂಬಲಿಗರು ಮಾಡಿದ್ರು ಮತ್ತು ಭಾರತ ಈ ಹಂತಕರಿಗೆ ಬೆಂಬಲ ಕೊಟ್ಟು ಮಾಡಿಸ್ತು ಅನ್ನುವಂಥ ಕೆಟ್ಟ ಸುದ್ದಿಯನ್ನು ಹಬ್ಬಿಸ್ತಾರೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಹೋಗ್ತೇನೆ ಅಂತಂದರೆ, ಒಂದಕ್ಕೊಂದು ಘಟನೆ ಹೊಂದಾಣಿಕೆ ಆಗದಿದ್ರೂ ಸಹ ಪಾಪ ಬಾಂಗ್ಲಾದಲ್ಲಿ ವಾಸಿಸುವ ಭಾರತೀಯರ ಮೇಲೆ ಇವರು ಅತ್ಯಂತ ಭೀಕರವಾಗಿ, ಬೀಭತ್ಸವಾಗಿ ರಾತ್ರೋರಾತ್ರಿ ಅವರ ಮನೆಗಳಿಗೆ ನುಗ್ಗಿ ಹಲ್ಲೆ ಮಾಡೋದು, ಹೆಣ್ಣು ಮಕ್ಕಳಿಗೆ ಮಾನಹರಣ ಮಾಡೋದು, ದೇವಸ್ಥಾನಗಳಿಗೆ ನುಗ್ಗಿ ಲೂಟಿ ಹೊಡೆಯೋದು, ಇಂಥದ್ದನ್ನೇ ಮಾಡ್ಕೊಂಡು ಬರ್ತಾ ಇದ್ರು ಇವರೆಲ್ಲರೂ. ಇಂಥದ್ದೇ ಸಂದರ್ಭದಲ್ಲಿ ಪಾಪ ಕಳೆದ ಬುಧವಾರ ಖಾಸಗಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ದೀಪು ಚಂದ್ ದಾಸ್ ಅನ್ನುವಂಥವನ ಮನೆಗೆ ನುಗ್ಗಿ ಆತನ ಮೈ ಮೇಲೆ ಬಾಸುಂಡೆ ಬರೋ ಹಾಗೆ ಹೊಡಿತಾರೆ. ಅತ್ಯಂತ ಮೃಗೀಯವಾಗಿ ವರ್ತಿಸ್ತಾರೆ. ಕಾಲಿನಿಂದ ಒದಿತಾರೆ. ರಸ್ತೆಯಲ್ಲಿ ಆತನ ಪಾದಗಳಿಗೆ, ಆತನ ಕಾಲುಗಳಿಗೆ ಹಗ್ಗ ಕಟ್ಟಿ ಅವನನ್ನು ನಗ್ನವಾಗಿ ರಸ್ತೆಯಲ್ಲಿ ಎಳೆದಾಡಿ ಮನಬಂದಂತೆ ತಿಳಿಸ್ತಾರೆ. ಯಾರು ಏನು ಮಾಡಲ್ಲ. ಲಕ್ಷಾಂತರ ಜನ ಸೇರಿದ್ರು ಕೂಡ ಯಾರು ಏನು ಮಾಡಲ್ಲ. ಎಲ್ಲರೂ ಅದನ್ನು ವಿಡಿಯೋ ಮಾಡಿಕೊಂಡು ವಿಶ್ವದಾದ್ಯಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಹಂಚ್ಕೋತಾರೆ. ನಾಚಿಕೆ ಆಗಬೇಕು ಇವ್ರಿಗೆ. ನಾವು ಎಲ್ಲಿದ್ದೀವಿ? ಹಾಗಾದರೆ ಮಾನವ ಹಕ್ಕು ಆಯೋಗ ಏನು ಮಾಡ್ತಾ ಇದೆ? ಅಂತಾರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಇದಕ್ಕೆ ಬರಲೇಬೇಕಾಗಿದೆ. ಇವತ್ತು ಆತನ ಮನೆಯ ಕುಟುಂಬದ, ಆತನ ಹೆಂಡತಿ ಮಕ್ಕಳ ಮುಂದೆ ಅತ್ಯಂತ ಕ್ರೌರ್ಯವಾಗಿ ವರ್ತಿಸಿದಂಥವರು ಇವರು. ಆತನ ಆ ದೇಹವನ್ನು ಸತ್ತಿದ್ದಾನೋ ಬದುಕಿದ್ದಾನೋ ಅನ್ನೋದನ್ನು ಕೂಡ ಯೋಚನೆ ಮಾಡದೆ ಹಗ್ಗ ಕಟ್ಟಿ ನೇತಾಕಿ ಆತನನ್ನು
ಬೆಂಕಿ ಹಚ್ಚಿ ಕೊಂದು ಹಾಕ್ತಾರೆ.